ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿ ಪುರುಷರ ಜೀವನದಲ್ಲಿ ಯಾವ ರೀತಿಯ ಸ್ತ್ರೀಯರು ಬರುತ್ತಾರೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರ ಜೀವನದಲ್ಲಿ ಈ ರೀತಿಯ ಸ್ತ್ರೀಯರು 100% ನಿಮಗೆ ಮ್ಯಾಚ್ ಆಗುತ್ತಾರೆ. ಅದಕ್ಕೂ ಮೊದಲು ನಿಮ್ಮ ಲೈಫಲ್ಲಿ 3 ರೀತಿಯ ಸ್ತ್ರೀಯರು ಪ್ರವೇಶಿಸುತ್ತಾರೆ. ಮಕರ ರಾಶಿ ಪುರುಷರು ತಲೆ ಮೇಲೆ ಕೈ ಇಟ್ಟುಕೊಂಡು ಅಳುತ್ತಾರೆ. ನನಗೆ ಆ ಹುಡುಗಿ ಅಥವಾ ಆ ಸ್ತ್ರೀ ಮೋಸ ದ್ರೋಹ ಮಾಡಿದಳು. ಮತ್ತೆ ಕೆಲವು ಮಕರ ರಾಶಿಯವರು ಸ್ತ್ರೀಯರು ಹಣದ ವ್ಯಯ, ವಂಚನೆ, ಮೋಸ, ಅನಾವಶ್ಯಕ ಖರ್ಚುಗಳನ್ನು ಮಾಡಿಸಿ ಅರ್ಧದಲ್ಲಿಯೇ ಕೈ ಕೊಟ್ಟಿದ್ದಾರೆ ಎಂದು ಹೇಳುವವರು ಇದ್ದಾರೆ. ಮಕರ ರಾಶಿ ಪುರುಷರ ಜೀವನದಲ್ಲಿ 3 ರೀತಿಯ ಹೆಣ್ಣು ಮಕ್ಕಳು ಪ್ರವೇಶ ಮಾಡುತ್ತಾರೆ. ಯಾರು ನಿಮಗೆ ನಿಜವಾದ ಪ್ರೀತಿಯನ್ನು ಕೊಡುತ್ತಾರೆ ಹಾಗೂ ಯಾರು ದ್ರೋಹ ಮಾಡಿ ಅರ್ಧದಲ್ಲಿಯೇ ಕೈ ಬಿಡುತ್ತಾರೆ ಎಂದು ತಿಳಿದುಕೊಳ್ಳಿ. ಮೊದಲನೆಯದಾಗಿ, ನಿಮ್ಮ ಲೈಫಲ್ಲಿ ಕೇವಲ ಆಕರ್ಷಣೆಗೆ ಒಳಗಾಗಿ ನಿಮ್ಮ ಲೈಫ್ಗೆ ಬರುತ್ತಾರೆ. ಇದು ಕೇವಲ ಆಕರ್ಷಣೆ, ಪ್ರೀತಿಯಲ್ಲ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಹ್ಯೂಮರಸ್ ಗುಣ, ನಿಮ್ಮ ಹಾರ್ಡ್ ವರ್ಕ್ ಗುಣ ಇಷ್ಟವಾಗಿ ಕೇವಲ ಆಕರ್ಷಣೆಗೆ ಒಳಗಾಗಿರುತ್ತಾರೆ ಅಷ್ಟೇ. ಇದು ನಿಜವಾದ ಪ್ರೀತಿಯಲ್ಲ. ಹೇಗೆ ತಿಳಿದುಕೊಳ್ಳುವುದು ಇದು ಪ್ರೀತಿನ ಆಕರ್ಷಣೆನ ಅಂತ? ನಿಮಗೆ ಇವರು ಫೋನಲ್ಲಿ ಮಾತನಾಡುತ್ತಾರೆ, ಫೇಸ್ ಟು ಫೇಸ್ ಮೀಟ್ ಮಾಡಿದರೂ ನಿಮ್ಮ ತಲೆಯಲ್ಲಿ ಇವರ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತದೆ. ನಿಮ್ಮ ಇಂಟ್ಯೂಷನ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗುವುದು, ಈ ಹುಡುಗಿ ನನಗೆ ಪರ್ಮನೆಂಟ್ ಆಗಿ ಸಿಗೋದಿಲ್ಲ, ಅಂದರೆ ನನ್ನ ಜೊತೆ ನನ್ನ ಕೊನೆ ಉಸಿರು ಇರುವವರೆಗೂ ಇರುವುದಿಲ್ಲ ಎಂದು ತಿಳಿದರೂ ನೀವು ನಿಮ್ಮ ಇಂಟ್ಯೂಷನನ್ನು ಇಗ್ನೋರ್ ಮಾಡುತ್ತೀರಾ. ಆದರೂ ನೀವು ಈ ಹುಡುಗಿ ನಿಜವಾಗಿ ಪ್ರೀತಿಸುತ್ತಾಳೆ ಎಂಬಂತಹ ಭ್ರಮೆಯಲ್ಲಿ ಬಿದ್ದು ಅವರು ನಿಮ್ಮನ್ನು ಬಿಟ್ಟು ಹೋದ ಮೇಲೆ ನಿರಾಶೆ, ದುಃಖವನ್ನು ಪಡುತ್ತೀರಾ. ಎರಡನೆಯದಾಗಿ, ನಿಮ್ಮನ್ನು ನೋಡಿ ಪ್ರಭಾವಿತರಾಗಿ ನಿಮ್ಮ 3 ಅಥವಾ 4 ಗುಣಗಳಿಗೆ ಆಕರ್ಷಿತರಾಗಿ ನಿಮ್ಮನ್ನು ಕೊನೆಯವರೆಗೂ ಪ್ರೀತಿಸಬೇಕೋ ಅಥವಾ ಪ್ರೀತಿಸಬಾರದೋ, ಮದುವೆಯಾಗಬೇಕೋ ಮದುವೆ ಆಗಬಾರದೋ ಎಂಬಂತಹ ಯೋಚನೆಯಲ್ಲಿರುತ್ತಾರೆ. ನಿಮ್ಮನ್ನು ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸುತ್ತಾರೆ, ನಿಮ್ಮನ್ನು ಟೆಸ್ಟ್ ಮಾಡುತ್ತಾರೆ. ಈ ಟೆಸ್ಟಲ್ಲಿ ಪಾಸ್ ಆದರೆ ನೋಡೋಣ ಎಂಬಂತಹ ಕ್ವೆಶ್ಚನ್ ಮಾರ್ಕನ್ನು ಇಟ್ಟಿರುತ್ತಾರೆ. ಇಂತಹ ಮನೋಭಾವನೆಯಿಂದ ಕೂಡಿರುತ್ತಾರೆ. ನಿಮ್ಮಿಂದ ಹಣದ ಸಹಾಯವನ್ನು ಪದೇ ಪದೇ ಕೇಳುತ್ತಾರೆ. ನಿಮ್ಮ ಗುಣಗಳಿಗೆ ಆಕರ್ಷಿತರಾಗುತ್ತಾರೆ, ಆದರೆ ನಿಮ್ಮನ್ನು ಪ್ರೀತಿಸುವುದಿಲ್ಲ, ನಿಮ್ಮ ಜೊತೆ ಕೊನೆವರೆಗೂ ಇರುವುದಿಲ್ಲ. ಇಂತಹ ಹೆಣ್ಣು ಮಕ್ಕಳು ಮಕರ ರಾಶಿಯವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಯಾರು ನಮ್ಮನ್ನು ನಿಜವಾಗಿ ಪ್ರೀತಿಸುವವರು ಎಂದು. ಮೂರನೆಯದಾಗಿ, ಇಂತಹ ಸ್ತ್ರೀ ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮ ಜೀವನಕ್ಕೆ ನಿಜವಾದ ಅರ್ಥ ಸಿಗುವುದು. ಮಕರ ರಾಶಿಯವರಿಗೆ ಪ್ರೇಯಸಿ ಸಿಗುವುದೇ ಕಷ್ಟ, ಸಿಕ್ಕರೂ ಅರ್ಧದಲ್ಲಿಯೇ ಕೈ ಬಿಟ್ಟು ಹೋಗುತ್ತಾರೆ. ಆದರೂ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರನ್ನು ಪತ್ತೆ ಹಚ್ಚುವುದು ಹೇಗೆ, ನಿಜವಾಗಿ ಪ್ರೀತಿಸುತ್ತಾರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದು ಹೇಗೆ? ನೀರಿನಲ್ಲಿ ಮೀನಿನ ಹೆಜ್ಜೆ ಹಾಗೂ ಹೆಣ್ಣು ಮಕ್ಕಳ ಮನಸ್ಸು ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥವಾಗುವುದಿಲ್ಲ. ನಿಜವಾದ ಪ್ರೇಮಿಯನ್ನು ಪತ್ತೆ ಹಚ್ಚುವುದು ಹೇಗೆಂದರೆ, ಇವರು ನಿಮ್ಮ ಜೊತೆ ಸದಾ ಮಾತನಾಡಲು ಹಾತೊರೆಯುತ್ತಾರೆ. ನಿಮ್ಮ ಪ್ರತಿ ಮಾತುಗಳನ್ನು ಪ್ರೀತಿ, ಶಾಂತಿ, ಸಮಾಧಾನದಿಂದ ಕೇಳುತ್ತಾರೆ. ನಿಮ್ಮ ಆತ್ಮಕ್ಕೆ ಫೀಲ್ ಆಗುವುದು, ಇವಳೇ ನನ್ನ ನಿಜವಾದ ಸಂಗಾತಿ ಎಂಬಂತೆ ಭಾಸವಾಗುತ್ತದೆ. ನಿಮ್ಮ ನಿಜವಾದ ಪ್ರೇಮಿ ನಿಮ್ಮ ಹತ್ತಿರ ಬರುವಾಗ, ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆ. ನಿಮ್ಮ ಇಂಟ್ಯೂಷನ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತದೆ. ನಿಮ್ಮ ಜೊತೆ ಚಿಕ್ಕ ಪುಟ್ಟ ಜಗಳವಾದರೂ ಮತ್ತೆ ಮತ್ತೆ ಅದನ್ನೆಲ್ಲ ಮರೆತು ನಿಮ್ಮನ್ನು ಮಾತನಾಡಿಸುತ್ತಾರೆ. ನಿಜವಾದ ಪ್ರೇಮಿ ನಿಮಗೆ ಸಿಕ್ಕಿದಾಗ ನಿಮ್ಮ ಮುಖದಲ್ಲಿ ಹೊಳಪು ಹೆಚ್ಚಾಗುತ್ತದೆ. ನಿಜವಾದ ಪ್ರೇಮಿ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಬಳಿಯೂ ಒಂದು ಎನರ್ಜಿ ಇದ್ದೇ ಇರುತ್ತದೆ. ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿ ನಿಮ್ಮಲ್ಲಿ ಧೈರ್ಯವನ್ನು ತುಂಬುತ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಪ್ರಶಂಸೆ ಮಾಡುತ್ತಾರೆ. ನೀವು ಮಾಡುವ ಕೆಲಸದಲ್ಲಿ ಯಾವುದೇ ನ್ಯೂನತೆಗಳನ್ನು ಕಂಡರೂ ಅದನ್ನು ತಿದ್ದಿ ನಡೆಸುವವಳೇ ನಿಮ್ಮ ನಿಜವಾದ ಸಂಗಾತಿ ಅಥವಾ ಪ್ರೇಮಿ. ನಿಮ್ಮ ಲೈಫ್ಗೆ ನಿಜವಾದ ಪ್ರೇಮಿ ಬಂದ ನಂತರ ದಿನೇ ದಿನೇ ನೀವು ಸ್ಮಾರ್ಟ್ ಆಗುತ್ತೀರಾ. ನಿಮ್ಮ ನಿಜವಾದ ಪ್ರೇಮಿ ನೀವು ಎಂತಹ ದುಃಖ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ನಿಮ್ಮನ್ನು ಬಿಟ್ಟುಕೊಡದೆ ನಿಮಗೆ ಎಮೋಷ್ನಲಿ, ಫೈನಾನ್ಷಿಯಲಿ ಸಪೋರ್ಟ್ ಕೊಡುವವಳೇ ನಿಜವಾದ ಪ್ರೇಮಿಯಾಗಿರುತ್ತಾಳೆ. ಇಂತಹ ಸ್ತ್ರೀ ನಿಮ್ಮ ಲೈಫಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಅವಳನ್ನು ಕಳೆದುಕೊಳ್ಳಬೇಡಿ.
ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇಂತಹ ಇಂಟ್ರೆಸ್ಟಿಂಗ್ ಅಸ್ಟ್ರಾಲಾಜಿಕಲ್ ವಿಡಿಯೋಸ್ನ ನೋಡಲು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.